ತಾಲೂಕಿನ ಕೊಂಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸೋಮವಾರ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಪಿಐ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಸಂಘಟನೆ ಕಾರ್ಯದರ್ಶಿ ಜಾಫರ್ ಶರೀಫ್ ಮಾತನಾಡಿ, ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 8 ವರ್ಷಗಳಿಂದಲೂ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ವಸತಿ ಹಾಗೂ ನಿವೇಶನ ರಹಿತರಿಗೆ ಖಾಲಿ ನಿವೇಶನ ಹಾಗೂ ವಸತಿ ಸೌಲಭ್ಯ ನೀಡುವಂತೆ ನಾನಾ ಪ್ರತಿಭಟನೆಗಳನ್ನು ಸಂಘಟನೆಯಿಂದ ಹಮ್ಮಿಕೊಂಡು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನ ಸೆಳೆದ ಹಿನ್ನೆಲೆಯಲ್ಲಿ 3 ವರ್ಷದ ಹಿಂದೆ ಸರ್ವೆ ನಂಬರ್ 28ರಲ್ಲಿ 58 ಎಕರೆ ಜಮೀನನ್ನು ವಿವಿಧ ಉದ್ದೇಶಗಳಿಗೆ ಮೀಸಲಿಡುವುದರ ಜೊತೆಗೆ 9 ಎಕರೆಯನ್ನು ಖಾಲಿ ನಿವೇಶನಕ್ಕಾಗಿ ಕಾಯ್ದಿರಿಸಲಾಗಿದ್ದು, ಇದುವರೆಗೂ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿಲ್ಲ ಎಂದು ದೂರಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತರ ಪಟ್ಟಿಯನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ಸಂಘಟನೆಯಿಂದ ಪಡೆಯಲಾಗಿತ್ತು. ಇದುವರೆಗೂ ಅರ್ಹ ಫಲಾನುಭವಿಗಳನ್ನು ಗುರುತಿಸುವ ಕೆಲಸ ಮಾಡಿಲ್ಲ. ಇವರು ನೀಡಿದ ಪಟ್ಟಿಯಲ್ಲಿ ಅನೇಕರು ವಸತಿಯುಳ್ಳವರಾಗಿದ್ದಾರೆ ಎನ್ನುವ ಅನುಮಾನವು ಮೇಲ್ನೋಟಕ್ಕೆ ಕಾಣುವಂತಿದೆ. ಆದರೆ ನಿಜ ಫಲಾನುಭವಿಗಳಿಗೆ ಅನ್ಯಾಯವಾಗುವುದು ಕಾಣುತ್ತಿದೆ ಎಂದು ಅವರು ತಿಳಿಸಿದರು. ಕಲ್ಮೂರು ತಾಲೂಕಿನಲ್ಲಿ 16 ಪಂಚಾಯಿತಿಗಳ ಪೈಕಿ ಕೇವಲ 4 ಗ್ರಾಮ ಪಂಚಾಯಿತಿಗಳಲ್ಲಿ ಮಾತ್ರ ಸರ್ಕಾರಿ ಜಮೀನಿದೆ ಎಂದು ತಾಲೂಕು ಪಂಚಾಯಿತಿಯವರು ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ಗ್ರಾಮ ಪಂಚಾಯಿತಿಯವರು RTI ಆಧಾರದ ಮೇಲೆ 16 ಪಂಚಾಯಿತಿಗಳಲ್ಲಿ 4 ಪಂಚಾಯಿತಿಗಳಲ್ಲಿ ಸರ್ಕಾರಿ ಜಮೀನಿದೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಿಖಿತ ರೂಪದಲ್ಲಿ. ಇನ್ನುಳಿದ 12 ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ಸಂಬಂಧಪಟ್ಟ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರಿ ಜಮೀನು ಇಲ್ವೋ ಅಂತಹ ಜಾಗದಲ್ಲಿ DC ಆಕ್ಟ್ 1972 ಆಧಾರದ ಮೇಲೆ ಖಾಸಗಿ ಜಮೀನನ್ನು 1:3 ಆಧಾರದ ಮೇಲೆ ಕೊಟ್ಟು ಖರೀದಿ ಮಾಡಬೇಕಾಗಿತ್ತು. ಆದರೆ ಇವತ್ತಿನ ದಿವಸ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಅವರ ಕಚೇರಿಯಲ್ಲೇ ಕೂತ್ಕೊಂಡು ಸರಿಸುಮಾರು 5 ವರ್ಷಗಳಿಂದ ಈ ಹೋರಾಟ ನಡೆದಿದ್ರೂ ಸಹ ಯಾವುದೇ ಮಾಹಿತಿ ಇಲ್ಲದಂಗೆ ಸರ್ಕಾರಿ ಜಮೀನನ್ನು ಕೊಡ್ತಕ್ಕಂಥ ವಿಷಯ ಆಗಲಿ, ನಿವೇಶನ ರಹಿತರಿಗೆ ನಿವೇಶನ ಕೊಡ್ತಕ್ಕಂಥ ವಿಷಯ ಆಗಲಿ, ಅಥವಾ ಸಂಬಂಧಪಟ್ಟ ಆ ಒಂದು ಗ್ರಾಮಗಳಲ್ಲಿ ಸರ್ಕಾರಿ ಜಮೀನನ್ನು ಬಿಟ್ಟು ಖಾಸಗಿ ಜಮೀನನ್ನು ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಇದುವರೆಗೆ ಕೈ ಹಾಕಿರೋದಿಲ್ಲ. ಈ ಒಂದು ದೃಷ್ಟಿಕೋನದಲ್ಲಿ ಇವತ್ತಿನಿಂದ ಮುಂಬರುವ ದಿನಗಳಲ್ಲಿ 16 ಗ್ರಾಮ ಪಂಚಾಯಿತಿಗಳ ಮುಂದೆ ಭಾರತ ಕಮ್ಯುನಿಸ್ಟ್ ಪಕ್ಷ ಸೂರಿಗಾಗಿ ಸಮರ ಅಂತಕ್ಕಂಥ ಒಂದು ಯೋಜನೆ ಅಡಿಯಲ್ಲಿ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ಇಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಸಮಿತಿಯ ವತಿಯಿಂದ ಸೂರಿಗಾಗಿ ಸಮರ ಎಂಬ ಒಂದು ಘೋಷಣೆಯೊಂದಿಗೆ ಸುಮಾರು ನಾವು ಹಿಂದೆ ಸೂರಿಗಾಗಿ ಸಮರ ಅಂತ ಇಡೀ ತಾಲೂಕಾದ್ಯಂತ ಪಾದಯಾತ್ರೆಗಳನ್ನು ಹಮ್ಮಿಕೊಂಡಿದ್ದು 16 ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಸೇರಿಕೊಂಡು ಹಿಂದೆ ನಾವು ನಿವೇಶನ ರಹಿತ ಮತ್ತು ವಸತಿ ರಹಿತ ಫಲಾನುಭವಿಗಳನ್ನು ಗುರುತಿಸಿ ಮತ್ತು ಅವರಿಗೆ ವಿಶೇಷವಾಗಿ ಅವರಿಗೆ ನಿವೇಶನ ಮತ್ತು ವಸತಿಯನ್ನು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯತಿ ಹಾಗೂ 16 ಗ್ರಾಮ ಪಂಚಾಯತಿ ಎಲ್ಲ ಇಲಾಖೆಗೆ ನಾವು ಮನವಿ ಪತ್ರಗಳನ್ನು ಕೊಟ್ಟು ಪ್ರತಿಭಟನೆ ಮಾಡಿದ್ವಿ ಸರ್. ಜೊತೆಗೇನಾಗಿದೆ, ಸುಮಾರು ವರ್ಷಗಳಿಂದ ಈ ಒಂದು ಸೂರಿಗಾಗಿ ಸಮರ ಹೋರಾಟ ನಡೀತಾ ಇದೆ. ಆದರೆ ಉದ್ದೇಶ ಏನಂತ ಹೇಳುವಾಗ ವಸತಿ ನಿಗಮ ಯೋಜನೆ ಅಡಿಯಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಆಗಬೇಕು, ವಸತಿ ರಹಿತರಿಗೆ ವಸತಿಯನ್ನು ಯೋಜನೆಯಲ್ಲಿ ಆಯ್ಕೆ ಮಾಡಬೇಕನ್ನುವ ಮಂಡಳಿಯ ಉದ್ದೇಶ ಇದೆ. ಆದರೆ ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರು ಕೊಟ್ಟಂಥ ನಿವೇಶನಗಳು ಸುಮಾರು 50 ವರ್ಷ ಆದರೂ ಇಲ್ಲಿವರೆಗೆ ಯಾವ ಪಂಚಾಯತಿಯಲ್ಲಿ ಯಾವ ತಾಲೂಕಿನಲ್ಲಿ ಕೂಡ ನಿವೇಶನಗಳು ಹಂಚಿಕೆ ಆಗಿಲ್ಲ. ಈಗಿನ ಆಡಳಿತ ಮಾಡುವಂಥ ಎಲ್ಲ ಸರ್ಕಾರಗಳು ಬಂದು ಹೋದರೂ ಕೂಡ ಇದುವರೆಗೂ ಯಾವ ಗ್ರಾಮ ಪಂಚಾಯತಿಯಲ್ಲಿ ಕೂಡ ನಿವೇಶನ ಇಲ್ಲದಂಥ ಫಲಾನುಭವಿಗಳನ್ನು ಗುರುತಿಸಿ ನಿವೇಶನ ಹಂಚಿಕೆ ಮಾಡಿಲ್ಲ. ಹಾಗಾಗಿ ನಾವು ಹೋಗಿ ಹೋರಾಟ ಮಾಡಿ ಕೇಳಿದರೆ ಎಲ್ಲಿ ಮತ್ತು ನಮಗೆ ಜಮೀನು ಲಭ್ಯ ಇಲ್ಲ ಅಂತ ಅಧಿಕಾರಿಗಳು ವರದಿ ಹೇಳ್ತಾರೆ. ನಾವು ಹೇಳ್ತೀವಿ, ಸರ್ಕಾರಿ ಜಮೀನುಗಳು ಕೆಲವು ಪಂಚಾಯತ್ ಹುಡುಕಿ ಕೊಟ್ಟಿದ್ದೀವಿ ಪಾಣಿ ಸಮೇತವಾಗಿ. ಸಂಬಂಧಪಟ್ಟ ತಾಲೂಕು ಪಂಚಾಯತಿಗೂ ತಾಲೂಕು ದಂಡಾಧಿಕಾರಿಗಳಿಗೂ ಎಲ್ಲ ಗ್ರಾಮ ಪಂಚಾಯತಿ, ಕೆಲವು ರಾಂಪುರ ಪಂಚಾಯತಿ, ಕೊಂಡ್ಲಹಳ್ಳಿ ಪಂಚಾಯತಿ, ಬೀಜಿಕೆರೆಯಲ್ಲಿ ಇನ್ನೂ ಅನೇಕ ಪಂಚಾಯತಿಗಳಲ್ಲಿ ನಾವು ಪಾಣಿ ಸಮೇತ ಸರ್ಕಾರಿ ಜಮೀನಿದೆ, ನೀವು ಆಯ್ಕೆ ಮಾಡ್ರಿ ಅಂತ ಕೊಟ್ಟಿದ್ದೀವಿ. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಒಂದು ವಸತಿ ನಿಗಮ ಮಂಡಳಿ ಹೇಳ್ತಾ ಇದೆ, ಸರ್ಕಾರಿ ಜಮೀನು ಇಲ್ಲ ಅಂದ್ರೂ ಖಾಸಗಿ ಜಮೀನು ಕೂಡ ಲಭ್ಯವನ್ನು ಮಾಡಿಕೊಂಡು 1:3 ಅಂದರೆ ಆ ಒಂದು SR ವ್ಯಾಲ್ಯೂ ಎಷ್ಟಿರ್ತದೋ ಅದು 3 ಪಟ್ಟು ಹಣವನ್ನು ಮತ್ತು ಖಾಸಗಿ ಮಾಲೀಕರನ್ನು ಮತ್ತು ಕೊಟ್ಟು ಮತ್ತು ಖರೀದಿ ಮಾಡಿ ನಿವೇಶನ ರೈತರಿಗೆ ಹಂಚಿಕೆ ಮಾಡಬೇಕನ್ನುವ ಯೋಜನೆಗಳು ಇದ್ದಾವೆ.
ಆದರೂ ಕೂಡ ಈ ಒಂದು ಈಗಿನ ಕಾಲ ಆಡಳಿತ ಮಾಡ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ ಕೇವಲ ತಮ್ಮ ಇಲಾಖೆಗಳಲ್ಲಿ ಕಂಪ್ಯೂಟರ್ ಡಬ್ಬಗಳೇ ಮಾತ್ರ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡು ಇದುವರೆಗೆ ಯಾವುದೇ ಪ್ರಕ್ರಿಯೆಗಳನ್ನು ಯಾವುದೇ ಒಂದು ಯೋಜನೆಗಳನ್ನು ಅದು ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ನಾವು ವಿರೋಧ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈಗ ಒಂದು ಇತ್ತೀಚೆಗೆ ಇವತ್ತಿನ ಉದ್ದೇಶವಾಗಿ ಇಡೀ 16 ಗ್ರಾಮ ಪಂಚಾಯತಿ ಪೈಕಿ ಗೊಂಡ್ಲಹಳ್ಳಿ ಗ್ರಾಮ ಪಂಚಾಯತಿನ ಇವತ್ತು ಈ 2025ನೇ ಸಾಲಿ ನಾವು ಚಾಲನೆ ಕೊಟ್ಟಿದ್ದೀವಿ. ಸೂರಿಗಾಗಿ ಸಮರ. ಇನ್ನು ಮುಂದೆ ಇವರು ಎಚ್ಚೆತ್ತುಕೊಂಡು ಮತ್ತು ಫಲಾನುಭವಿಗಳನ್ನ ಗುರುತಿಸಿ ನಿವೇಶನ ಹಂಚಿಕೆ ಮಾಡಿಲ್ಲ ಅಂತಂದರೆ ಒಂದು ವೇಳೆ ವಿಳಂಬ ಮಾಡಿದರೆ ನಾವಂತೂ ಇಡೀ 16 ಗ್ರಾಮ ಪಂಚಾಯತಿಯಲ್ಲಿ ಉಗ್ರವಾದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳನ್ನು ಸೇರಿಸಿ ಹೆಚ್ಚಿನ ರೀತಿಯಲ್ಲಿ ಮತ್ತು ಹೋರಾಟ ಮಾಡ್ತಾ ಜೊತೆ ಗ್ರಾಮ ಪಂಚಾಯತಿ ಬೀಗಗಳನ್ನು ಹಾಕುವ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತಾವು ಇಷ್ಟ. ಒಂದು ಘಟಕದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಕಾರ್ಯಕರ್ತರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಕೊಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ದಿವಸ ಈ ಹಿಂದೆಯೇ ಆತ್ಮೀಯರಾದ ಜಾಫರ್ ಶರೀಫ್ ಅವರು ನಮಗೆ ಪತ್ರವನ್ನು ನೀಡಿ ನಮ್ಮ ಈ ಒಂದು ಪ್ರತಿಭಟನೆಯ ಮುಖಂಡತ್ವ ವಹಿಸಿರ್ತಕ್ಕಂಥ ಮತ್ತು ನಿವೇಶನ ರಹಿತ, ವಸತಿ ರಹಿತ ಕುಟುಂಬಗಳ ಬೇಡಿಕೆಗಳನ್ನು ಸಲ್ಲಿಸುವಂಥ ಫಲಾನುಭವಿಗಳು ಈಗ ಸಾಕಷ್ಟು ನೆರೆದಿದ್ದಾರೆ. ಈ ಗ್ರಾಮದಲ್ಲಿ ನಿವೇಶನ ರೈತರು ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿ ಮಾನ್ಯ ತಹಸೀಲ್ದಾರ್, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗೆ, ಗ್ರಾಮ ಲೆಕ್ಕಾಧಿಕಾರಿ ಮತ್ತು ನಮ್ಮ ಸಹಿಯೊಂದಿಗೆ ಈಗಾಗಲೇ ತಾಲೂಕು ಕಚೇರಿಗೆ ಸಲ್ಲಿಸಲಾಗಿದೆ. ಇವರು ನಮ್ಮ ಜಾಫರ್ ಶರೀಫ್ ತಿಳ್ಕೊಂಡು ಹೇಳಿದ ಹಾಗೆ ಈ ಒಂದು ಸರ್ವೆ ನಂಬರ್ 28ರಲ್ಲಿ 9 ಎಕರೆಯನ್ನು 28ರಲ್ಲಿ 9 ಎಕರೆ ಖಾಲಿ ನಿವೇಶನದಾರರಿಗೆ ಈಗಾಗಲೇ ಅವರು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿ ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿ ಅದನ್ನು ಜಿಲ್ಲಾಧಿಕಾರಿಗಳ ನಿವೇಶನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಆಶ್ರಯ ಅಭಿವೃದ್ಧಿ ಅನ್ನೋದು, ಈಗ ಅದು ನಿವೇಶನ ಅಭಿವೃದ್ಧಿಪಡಿಸಿ ಅದನ್ನು ಡೆವಲಪ್ ಮಾಡಿ ನಮಗೆ ಹಸ್ತಾಂತರ ಮಾಡಿದರೆ ನಾವು ಆವಾಗ ನೈಜ ಫಲಾನುಭವಿಗಳನ್ನು ಆಯ್ಕೆ ಮಾಡಲಿಕ್ಕೆ ಒಂದು ಸರ್ವೆ ಮಾಡಿಸ್ತೀವಿ. ನಮ್ಮ ಪ್ರತಿಭಟನಾಕಾರರ ಅನಿಸಿಕೆಯಂತೆ ನೈಜ ಫಲಾನುಭವಿಗಳು ಈ ಪಟ್ಟಿಯಲ್ಲಿಲ್ಲ. ಈಗ 10 ವರ್ಷದಿಂದ ಮಾಡಿರೋದು ಇದು. ಅವತ್ತು ಗುರುತಲ ಇದ್ದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮನೆಗಳು ಕಟ್ಕೊಂಡಿದ್ದಾರೆ. ಆಮೇಲೆ ಸಾಕಷ್ಟು ವೆಹಿಕಲ್ಗಳು, ಶ್ರೀಮಂತರು, ಆರ್ಥಿಕವಾಗಿ ಚೆನ್ನಾಗಿ ಸದೃಢರಾಗಿರುವಂಥ ಅನೇಕ ಫಲಾನುಭವಿಗಳು ಈ ಪಟ್ಟಿಯಲ್ಲಿದ್ದಾರೆ. ನೈಜ ಫಲಾನುಭವಿಗಳು ಮಾಡಬೇಕಂದ್ರೆ ಮತ್ತೊಮ್ಮೆ ಸಮೀಕ್ಷೆಯನ್ನು ನಾವು ಮನೆ ಭೇಟಿ ಮಾಡುವ ಮೂಲಕ ವಾಸ್ತವಾಂಶವನ್ನು ಪರಿಶೀಲಿಸಿ ಅಂತಿಮ ಪಟ್ಟಿಯನ್ನು ಇದೇ ಪಂಚಾಯಿತಿ ಮುಂಭಾಗದಲ್ಲಿ ಬಹಿರಂಗ ಗ್ರಾಮ ಸಭೆಯನ್ನು ನಾವು ಕರೆದು ನಿಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸುವಂಥ ಈ ಗ್ರಾಮದ ಪದಾಧಿಕಾರಿಗಳು, ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ನೈಜ ಫಲಾನುಭವಿಗಳೊಂದಿಗೆ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿ ನಂತರ ಅವರನ್ನು ಆಯ್ಕೆಯನ್ನು ಸಂಬಂಧಪಟ್ಟ ವಾರ್ಡ್ನಲ್ಲಿ ಹೋಗಿ ನೈಜ ಫಲಾನುಭವಿಗಳನ್ನು ಆಯ್ಕೆ ಮಾಡೋಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗುತ್ತೆ. ಸೊ ಈ ಕೊಟ್ಟಿರೋಂಥ ತಮ್ಮ ಸ್ಥಳದಲ್ಲಿ ಡಿ ಪೆನ್ನಯ್ಯ, ಮಾರಣ್ಣ, ದೋರಣ್ಣ, ಮಂಜುನಾಥ ಪೂಜಾರಿ, ತಿಪ್ಪೇಸ್ವಾಮಿ, ಜಗನ್ನಾಥ, ತಿಮ್ಮಣ್ಣ, ವೆಂಕಟೇಶ್, ಲಕ್ಷ್ಮಕ್ಕ, ಮಾರಕ, ಅಂಜಿನಮ್ಮ ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.